ನಮಸ್ತೆ ವೀಕ್ಷಕರೇ, ಬಾಡದ ಹೂ ಭಾಗ 12 ಮುಂದುವರೆದ ಭಾಗ. ಹಿಂದೆಲ್ಲ ಯಾವುದೋ ಜನ್ಮದಲ್ಲಿ ಮಾಡಿದ ಪಾಪಕ್ಕೆ ಇನ್ಯಾವುದೋ ಜನ್ಮದಲ್ಲಿ ಶಿಕ್ಷೆ ಇತ್ತಂತೆ. ಆದರೆ ಈಗ ಹಾಗಲ್ಲ. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ನಾವು ಒಬ್ಬರಿಗೆ ಒಳ್ಳೆಯದು ಬಯಸಿದರೆ ನಮಗೆ ಒಳ್ಳೆಯದಾಗುತ್ತಂತೆ. ನನಗೆ ಗೊತ್ತಿಲ್ಲ, ನಾವು ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡಿದರೆ ನಮಗೂ ಕೆಟ್ಟದಾಗುತ್ತಂತೆ. ಅದಕ್ಕೆ ಒಳ್ಳೆಯ ಉದಾಹರಣೆ ಪಲ್ಲವಿ. ಅವಳ ಅರ್ಥವಿಲ್ಲದ ಆಲೋಚನೆಗಳಿಂದ ಹಾಸಿನಿಯ ಮಗುವನ್ನು ಹುಟ್ಟುವ ಮೊದಲೇ ಕೊಂದ ಪಾಪಿಯವಳು. ಹಾಸಿನಿಯ ಕಣ್ಣೀರಿನ ಶಾಪ ಪಲ್ಲವಿಯನ್ನು ಸುಮ್ಮನೆ ಬಿಡಲಿಲ್ಲ. ಕೆರೆಯ ಬಳಿ ಆಟವಾಡುತ್ತಾ ಹೋದ ಪಲ್ಲವಿಯ 2 ಮಕ್ಕಳು ನೀರು ಪಾಲಾದರು. ಇನ್ನೊಂದು ಹೆಣ್ಣಿನ ತಾಯ್ತನದ ಸುಖವನ್ನು ಕಿತ್ತುಕೊಂಡ ಪಲ್ಲವಿಗೆ ವಿಧಿಯೇ ಅವಳ ತಾಯ್ತನವನ್ನು ಕಿತ್ತುಕೊಂಡು ಸರಿಯಾದ ಪಾಠ ಕಲಿಸಿತು. ನಾನು ತಪ್ಪು ಮಾಡಿಬಿಟ್ಟೆ. ಅವತ್ತು ನಾನು ಹಾಸಿನಿಗೆ ಮಾಡಿದ ದ್ರೋಹಕ್ಕೆ ಇವತ್ತು ದೇವರು ನನಗೆ ಸರಿಯಾದ ಶಿಕ್ಷೆ ಕೊಟ್ಟ. ಅವತ್ತು ಹಾಸಿನಿಯ ಮಗುವಿಗೆ ನಾನು ತೊಂದರೆ ಮಾಡದೇ ಇದ್ದಿದ್ದರೆ ಇವತ್ತು ನನ್ನ ಮಕ್ಕಳು ನನ್ನ ಜೊತೆ ಇರ್ತಿದ್ರು. ನಾನು ಮಾಡಿದ ತಪ್ಪಿಗೆ ನನ್ನ ಮಡಿಲು ಬರಿದಾಯಿತು ಎಂದು ಪ್ರತಿದಿನ ಪಲ್ಲವಿ ಕಣ್ಣೀರು ಹಾಕುತ್ತಿದ್ದಾಳೆ. ಈಗ ಹಾಸಿನಿಯದ್ದು ಯಾವುದೇ ಕೊರತೆಗಳಿಲ್ಲದ ಸುಖ ಸಂಸಾರ. ಹಾಗಂತ ಎಷ್ಟು ದಿನ ಸುಖವಾಗಿರಲು ಸಾಧ್ಯ? ಒಳ್ಳೆಯವರಿಗೆ ಕಷ್ಟ ಕೊಡೋದೇ ಆ ದೇವರಿಗೂ ಇಷ್ಟ. ಹಾಸಿನಿಯ ಜೀವನದಲ್ಲಿ ನೆಮ್ಮದಿ ಅನ್ನೋದು ಎಣಿಸದ ನಕ್ಷತ್ರವಾಗಬೇಕು ಅನ್ನೋದು ಆ ದೇವರು ಬರೆದಿಟ್ಟಿರುವ ಉಯಿಲು. ಅದನ್ನು ನಮ್ಮಂತಹ ಹುಲ್ಲು ಮಾನವರಿಂದ ತಪ್ಪಿಸಲು ಸಾಧ್ಯವೇ? ಮೊದಲೆಲ್ಲ ಅಷ್ಟು ಕುಡಿದು ಬಂದು ಹಿಂಸೆ ಕೊಡುತ್ತಿದ್ದ ಪ್ರದೀಪ ಇವನೇನಾ ಅನ್ನುವಷ್ಟರ ಮಟ್ಟಿಗೆ ಬದಲಾಗಿದ್ದ. ಅವನಿಗೀಗ ಹೆಂಡತಿ ಎಂದರೆ ಬಲು ಪ್ರೀತಿ, ಮಗಳೆಂದರೆ ಪ್ರಾಣ. ಹಾಸಿನಿ, ರೀ, ನೀವು ಇಷ್ಟೊಂದು ಬದಲಾಗ್ತೀರಾ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ. ನನಗೆ ಎಷ್ಟು ಖುಷಿಯಾಗ್ತಿದೆ ಗೊತ್ತಾ? ಪ್ರದೀಪ, ಇನ್ನೇನು ಆಗಲೂ ಬದಲಾಗಲಿಲ್ಲ ಅಂದಿದ್ರೆ ಜೈಲು ಕಂಬೆ ಎಣಿಸಬೇಕಿತ್ತು. ನಾನು ಮಾಡಿರೋ ತಪ್ಪಿಗೆ ಜೈಲಿಗೆ ಹೋದರೂ ತಪ್ಪಿಲ್ಲ ಬಿಡು. ಮಾವ ಪಾಪ ಈ ಮದುವೆಯಿಂದ ಆದರೂ ನನ್ನ ಮಗಳು ನೆಮ್ಮದಿಯಾಗಿರಲಿ ಎಂದು ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಮದುವೆ ಮಾಡಿಕೊಟ್ಟರು. ಆದರೆ ನಾನು ಮಾಡಿದ್ದೇನು? ಅವರ ನಂಬಿಕೆಗೆ ಮೋಸ ಮಾಡಿ ನಿಂಗೆ ಕಷ್ಟಗಳನ್ನೇ ದಾರಿ ಎರೆದು ಕೊಟ್ಟೆ. ನಾನು ಮಾಡಿರೋ ತಪ್ಪಿಗೆ ನೀವೆಲ್ಲ ನನ್ನ ಕ್ಷಮಿಸಿದ್ದೇ ಹೆಚ್ಚು. ಹಾಸಿನಿ, ಯಾಕ್ರೆ ಹೀಗೆಲ್ಲ ಮಾತಾಡ್ತೀರಾ? ಈಗಲಾದರೂ ನಿಮ್ಮ ತಪ್ಪು ನಿಮಗೆ ಅರ್ಥ ಆಗಿದೆ ಅಲ್ವಾ? ಅಷ್ಟು ಸಾಕು. ಪ್ರದೀಪ, ಸರಿ, ನನಗೆ ಬೇಗ ತಿಂಡಿ ಕೊಡು, ಸ್ವಲ್ಪ ಹೊರಗಡೆ ಹೋಗಬೇಕು. ಹಾಸಿನಿ, ಇವತ್ತು ನಿಮಗೆ ಕೆಲಸಕ್ಕೆ ರಜಾ ಅಲ್ವಾ? ಮತ್ತೆ ಹೊರಗಡೆ? ತನ್ನ ಗಂಡ ಪುನಃ ಕುಡಿಯಲು ಆರಂಭಿಸುವನೋ ಎಂದು ಹಾಸಿನಿಗೆ ಭಯವಾಯಿತು. ಆದರೆ ಪ್ರದೀಪ ಅವಳ ಮನಸ್ಸನ್ನು ಓದಿದವನಂತೆ, ನಾನೇನು ಕುಡಿಯೋಕ್ಕೆ ಹೋಗ್ತಿಲ್ಲ, ಹೊರಗಡೆ ಒಂದು ಅರ್ಧ ಗಂಟೆ ಕೆಲಸ ಇದೆ ಅಷ್ಟೇ, ಅದನ್ನು ಮುಗಿಸಿಕೊಂಡು ಬೇಗ ಬರ್ತೀನಿ. ಹಾಗೆ ನಾನು ಬರೋ ಹೊತ್ತಿಗೆ ಪಾಯಸ ಮಾಡಿಡು ಹಾಸಿನಿ. ಹಾಸಿನಿ, ಪಾಯಸನ? ಏನ್ರಿ ವಿಶೇಷ? ಪ್ರದೀಪ, ವಿಶೇಷ ಏನಿಲ್ಲ ಹಾಸಿನಿ, ಶ್ರೀಗೂ ಇಷ್ಟ ಅಲ್ವಾ, ಅದಕ್ಕೆ ಹೇಳಿದೆ ಅಷ್ಟೆ. ಆದರೆ ಮನದಲ್ಲಿ ಇಲ್ಲಿಯವರೆಗೆ ನಾನು ನಿಮಗೆ ಏನೂ ಮಾಡಿಲ್ಲ ಹಾಸಿನಿ. ಇನ್ಮೇಲಾದರೂ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಬೇಕು ಅನ್ನೋ ಆಸೆ ಇದೆ ಎಂದುಕೊಂಡನು. ಮನೆಯಿಂದ ಹೊರಟ ಪ್ರದೀಪ ಖುಷಿಯಿಂದ ಹೋಗಿದ್ದು ಬಟ್ಟೆ ಅಂಗಡಿಗೆ. ಅಲ್ಲಿ ಹಾಸಿನಿಗೆ ಗಿಳಿ ಹಸಿರು ಬಣ್ಣದ ಪಿಂಕ್ ಬಾರ್ಡರ್ ಇರುವ ಒಂದು ಒಳ್ಳೆಯ ಸೀರೆ ಮತ್ತು ಮಗಳಿಗೆ ನವಿಲಿನ ಮಾದರಿಯ ಚೂಡಿದಾರ್ ಒಂದನ್ನು ಕೊಂಡನು. ಅಲ್ಲಿಂದ ಬಂದವನು ಹಾಸಿನಿಗೆ ಮಲ್ಲಿಗೆ ಹೂ ಅಂದರೆ ತುಂಬ ಇಷ್ಟ, ಅದಕ್ಕೆ ಸ್ವಲ್ಪ ಹೂ ತಗೊಳ್ಳೋಣ ಎಂದುಕೊಂಡು ಹೂ ಮಾರುವ ಅಜ್ಜಿಯ ಹತ್ತಿರ ಮಲ್ಲಿಗೆ ಹೂ ತೆಗೆದುಕೊಂಡನು. ಹಿಂತಿರುಗಿ ಬರುವ ದಾರಿಯಲ್ಲಿ, ನನ್ನ ದಯವಿಟ್ಟು ಕ್ಷಮಿಸು ಹಾಸಿನಿ, ಮದುವೆಯಾಗಿ ಇಷ್ಟು ವರ್ಷ ಆದರೂ ನಾನು ನಿನಗೆ ಏನೂ ಕೊಟ್ಟಿಲ್ಲ. ಅದಕ್ಕೆ ಇವತ್ತು ನಿಂಗೆ ಸೀರೆ, ಮಲ್ಲಿಗೆ ಹೂ ಮತ್ತು ಶ್ರೀಗೆ ಡ್ರೆಸ್ ತಂದಿದ್ದೀನಿ. ನಂಗೊತ್ತು ನಿಂಗೆ ಇದನ್ನು ನೋಡಿ ತುಂಬ ಖುಷಿಯಾಗತ್ತೆ ಅಂತ. ಅದಕ್ಕೆ ಪಾಯಸ ಮಾಡೋಕ್ಕೆ ಹೇಳಿದ್ದು. ಇದಿನ್ನು ಆರಂಭ ಅಷ್ಟೇ. ಇನ್ಮೇಲೆ ನಿಂಗೆ ಏನೇ ಬೇಕಿದ್ರೂ ಈ ಗಂಡನನ್ನು ಕೇಳು, ನಾನು ನಿನ್ನ ಆಸೆ ಪೂರೈಸ್ತೀನಿ ಎಂದೆಲ್ಲ ಯೋಚಿಸುತ್ತಾ ಬರುತ್ತಿದ್ದವನಿಗೆ ರಸ್ತೆಯ ಮೇಲೆ ಗಮನವಿರಲಿಲ್ಲ. ರಸ್ತೆ ದಾಟುವಾಗ ಅವನ ಗಮನ ಬೇರೆಲ್ಲೋ ಇದ್ದ ಕಾರಣ ಎದುರಿನಿಂದ ಬರುತ್ತಿದ್ದ ಲಾರಿಯು ಅವನ ಕಣ್ಣಿಗೆ ಬೀಳಲಿಲ್ಲ. ಅದು ಅವನ ಗಮನಕ್ಕೆ ಬರುವ ಮೊದಲೇ ಲಾರಿಯು ಬಂದು ಅವನಿಗೆ ಗುದ್ದಿಯೇ ಬಿಟ್ಟಿತು. ಲಾರಿಯ ಚಕ್ರಗಳು ಪ್ರದೀಪನ 2 ಕಾಲಿನ ಮೇಲೆ ಹರಿದವು. ರಸ್ತೆಯಲ್ಲಿ ಬಿದ್ದವನ ಪ್ರಜ್ಞೆಯೂ ತಪ್ಪಿತು. ಲಾರಿಯ ಚಾಲಕ ಗಾಬರಿಯಿಂದ ತನ್ನ ಸುತ್ತಮುತ್ತ ಯಾರೂ ಇಲ್ಲದಿರುವುದನ್ನು ಖಚಿತಪಡಿಸಿಕೊಂಡು ಲಾರಿಯನ್ನು ತೆಗೆದುಕೊಂಡು ಪಲಾಯನ ಮಾಡಿದನು. ಪ್ರದೀಪ ಹೆಂಡತಿ ಮಗಳಿಗೆಂದು ತೆಗೆದುಕೊಂಡ ಉಡುಗೊರೆಗಳು ರಸ್ತೆಯಲ್ಲಿ ಅನಾಥವಾಗಿ ಬಿದ್ದಿದ್ದವು. ಯಾರೋ ಪುಣ್ಯಾತ್ಮರು ರಸ್ತೆಯಲ್ಲಿ ಬಿದ್ದಿದ್ದ ಪ್ರದೀಪನನ್ನು ಆಸ್ಪತ್ರೆಗೆ ಸೇರಿಸಿದರು. ಆದರೆ ರೋಗಿಯ ಪ್ರಾಣ ಉಳಿಸುವುದೇ ತನ್ನ ಆದ್ಯ ಕರ್ತವ್ಯವೆಂದು ಭಾವಿಸಬೇಕಾದ ಡಾಕ್ಟರ್ ಯಾಕೋ ರೋಗಿಯ ಜವಾಬ್ದಾರಿ ಹೊರುವವರಿಲ್ಲದ ಕಾರಣ ತನ್ನ ಕರ್ತವ್ಯ
ಕರ್ತವ್ಯವನ್ನು ಮರೆತಿದ್ದರು. ಅಲ್ಲಿ ಹಾಸಿನಿಯ ಪರಿಚಯದ ಒಬ್ಬ ರಿಕ್ಷಾ ಚಾಲಕ ಪ್ರದೀಪನನ್ನು ಗುರುತು ಹಿಡಿದು ಡಾಕ್ಟರ್ ಹತ್ತಿರ ಮಾತನಾಡುತ್ತಾನೆ. ಡಾಕ್ಟರ್, ಇವರು ನನ್ನ ಪರಿಚಯದವರು, ದಯವಿಟ್ಟು ಇವರಿಗೆ ಚಿಕಿತ್ಸೆ ಕೊಡಿ. ನಾನು ಆದಷ್ಟು ಬೇಗ ಹೋಗಿ ಇವರ ಮನೆಯವರನ್ನು ಕರೆದುಕೊಂಡು ಬರುತ್ತೇನೆ. ದಯವಿಟ್ಟು ಇವರ ಪ್ರಾಣ ಉಳಿಸಿ ಡಾಕ್ಟರ್ ಎಂದು ಕೇಳಿಕೊಂಡನು. ಆಗ ಡಾಕ್ಟರ್, ಆಯಿತು, ನಾನು ಈಗಲೇ ಟ್ರೀಟ್ಮೆಂಟ್ ಶುರು ಮಾಡ್ತೀನಿ. ನೀವು ಆದಷ್ಟು ಬೇಗ ಇವರ ಮನೆಯವರನ್ನು ಕರ್ಕೊಂಡು ಬನ್ನಿ. ಹಾಸಿನಿ ಯೋಚಿಸುತ್ತಿದ್ದಳು. ಅರ್ಧ ಗಂಟೆ ಕೆಲಸ ಇದೆ, ಆದಷ್ಟು ಬೇಗ ಮನೆಗೆ ಬರ್ತೀನಿ ಅಂತ ಹೇಳಿ ಹೋದವರು ಇನ್ನೂ ಯಾಕೆ ಬಂದಿಲ್ಲ? ಆಗಲೇ ಹೊತ್ತು ಮಧ್ಯಾಹ್ನ ಆಗ್ತಿದೆ. ಪಾಯಸ ಬೇರೆ ಮಾಡೋಕ್ಕೆ ಹೇಳಿದ್ದಾರೆ ಅಂತ ಆಗಲೇ ಮಾಡಿ ಇಟ್ಟಿದ್ದೀನಿ. ಏನಿರಬಹುದು ವಿಶೇಷ? ಏನೋ ಅಪ್ಪ, ಈ ಗಂಡಸರಿಗೆ ಹೊರಗಡೆ ಹೋದರೆ ಮನೆಯಲ್ಲಿ ಹೆಂಡತಿ ಕಾಯ್ತಿರ್ತಾಳೆ ಅನ್ನೋ ನೆನಪೇ ಇರಲ್ಲ ಎಂದು ಗಂಡನ ವಿರುದ್ಧ ಹುಸಿಮುನಿಸು ತೋರಿಸುತ್ತಿದ್ದಳು. ಅಷ್ಟರಲ್ಲಿ ಯಾರೋ ಬಾಗಿಲು ಬಡಿದಂತಾಯಿತು. ಹೋ, ಇವರು ಈಗ ಬಂದರು ಅನಿಸುತ್ತೆ ಎಂದು ಬಾಗಿಲು ತೆಗೆದಾಗ ಹಾಸಿನಿಗೆ ಕಂಡಿದ್ದು ರಿಕ್ಷಾ ಚಾಲಕ ಮಹೇಶ. ಹಾಸಿನಿ, ಮಹೇಶ ಬಾ ಒಳಗೆ. ಮಹೇಶ, ಇಲ್ಲ ಅಕ್ಕ, ನೀವು ಬೇಗ ಹೊರಡಿ, ನಾವೀಗ ಮೊದಲು ಆಸ್ಪತ್ರೆಗೆ ಹೋಗಬೇಕು. ಹಾಸಿನಿ, ಆಸ್ಪತ್ರೆಗ? ಯಾಕೆ? ಯಾರಿಗೆ ಏನಾಯಿತು? ಮಹೇಶ, ಅಕ್ಕ, ನೀವು ಗಾಬರಿ ಆಗಬೇಡಿ. ಪ್ರದೀಪಣ್ಣನಿಗೆ ಆಕ್ಸಿಡೆಂಟ್ ಆಗಿದೆ. ಅವರನ್ನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ನೀವು ಬನ್ನಿ, ನಾವು ಅಲ್ಲಿಗೆ ಹೋಗೋಣ. ಹಾಸಿನಿ ಗಾಬರಿಯಿಂದ, ಅಯ್ಯೋ ದೇವರೇ, ಏನಾಯ್ತಪ್ಪ ಇವರಿಗೆ ಎಂದುಕೊಂಡು ಬರುತ್ತಿದ್ದ ಕಣ್ಣೀರನ್ನು ತಡೆದುಕೊಳ್ಳುತ್ತಾ ಸ್ವಲ್ಪ ಹಣ ತೆಗೆದುಕೊಂಡು ಮನೆಗೆ ಬೀಗ ಹಾಕಿ ಮಹೇಶನೊಂದಿಗೆ ಹೊರಟಳು. ಹಾಸಿನಿ, ಮಹೇಶ, ಇವರು ಹೇಗಿದ್ದಾರೆ? ಜೀವಕ್ಕೇನು ಅಪಾಯ ಇಲ್ಲ ತಾನೆ? ಡಾಕ್ಟರ್ ಏನಂದ್ರು? ಮಹೇಶ, ಗೊತ್ತಿಲ್ಲ ಅಕ್ಕ, ಡಾಕ್ಟರ್ ಈಗ ತಾನೇ ಟ್ರೀಟ್ಮೆಂಟ್ ಶುರು ಮಾಡಿದ್ದಾರೆ. ಅಷ್ಟರಲ್ಲಿ ನಾನು ನಿಮ್ಮನ್ನು ಕರೆದುಕೊಂಡು ಹೋಗೋಣ ಅಂತ ಬಂದೆ. ಅವರ ಸ್ಥಿತಿ ಹೇಗಿದೆ ಅಂತ ನನಗೆ ಗೊತ್ತಿಲ್ಲ. ಹಾಸಿನಿ ಆಸ್ಪತ್ರೆಗೆ ತಲುಪಿದ ಕೂಡಲೇ ತನ್ನ ಗಂಡನಿರುವ ಎಮರ್ಜೆನ್ಸಿ ವಾರ್ಡ್ ಕಡೆ ಓಡಿದಳು. ಡಾಕ್ಟರ್ ಇನ್ನೂ ಹೊರಗಡೆ ಬಂದಿರಲಿಲ್ಲ. ಹಾಸಿನಿ ಮಹೇಶನಿಗೆ ತನ್ನ ತಂದೆ ತಾಯಿಯನ್ನು ಇಲ್ಲಿಗೆ ಕರೆದುಕೊಂಡು ಬರುವಂತೆ ತಿಳಿಸಿದಳು. ಹಾಸಿನಿ, ದೇವರೇ, ನನ್ನ ಗಂಡನಿಗೆ ಏನೂ ಆಗದಿರಲಿ ಎಂದು ತನಗೆ ತಿಳಿದ ಎಲ್ಲ ದೇವರನ್ನು ಪರಿಪರಿಯಾಗಿ ಕೇಳಿಕೊಂಡಳು. ಹಾಸಿನಿಯ ಕೋರಿಕೆ ದೇವರಿಗೆ ಕೇಳಿಸುತ್ತಾ ಮುಂದಿನ ಭಾಗದಲ್ಲಿ ನೋಡೋಣ. ಮುಂದಿನ ಭಾಗಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕತೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಲಿಸಿದ್ದಕ್ಕಾಗಿ ಧನ್ಯವಾದಗಳು.